ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಹ್ಯಾಡ್ಯ ರವಿ ರವರ ನೇತೃತ್ವದಲ್ಲಿ ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಸಮಸ್ಯೆಗಳ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜಯ ಕರ್ನಾಟಕ ನ್ಯೂಸ್, ಮೈಸೂರು. ಸಾಲಿಗ್ರಾಮ ಇತರ ಭಾಗಗಳಲ್ಲಿ ತಂಬಾಕು ಬೆಳೆಯನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಇವತ್ತು ಬೀದಿ ಪಡ್ತಕ್ಕಂಥ ಸಮಸ್ಯೆ ವ್ಯವಸ್ಥೆಯಲ್ಲಿದ್ದು, ಆದ್ದರಿಂದ ನಾವು ಇವತ್ತು ದಸರಾ ಒಳಗಡೆ ಈ ರಾಜ್ಯದ ಜನಪ್ರತಿನಿಧಿಗಳು ದಸರಾದ ಒಳಗಡೆ ಮೋಜು ಮಾಡ್ತಾ ಇದ್ದಾರೆ. ರೈತರಿಗೂ ಅನೇಕ ಸಮಸ್ಯೆಗಳಿದೆ. ಆದರೂ ಕೂಡ ಕಬ್ಬು ಬೆಳೆಗಾರರು ಅನೇಕ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಪ್ರಸಕ್ತ ಸಾಲಿಗೆ FRP ಬೆಲೆಯನ್ನು ನಿಗದಿ ಮಾಡಿ ಆ ಒಂದು FRP ಬೆಲೆಯನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಬೆಲೆ ಕಾನೂನು ಕಾಯ್ದೆಯಡಿ ಏನು ಕಬ್ಬು ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ 4,000 ರೂಪಾಯಿ ಟನ್ನಿಗೆ ಕಬ್ಬು ಬೆಳೆಗಾರರಿಗೆ ಕೊಡಬೇಕು. ಮತ್ತೆ ಕಾರ್ಖಾನೆ ಮುಂಭಾಗ ತೂಕದ ಯಂತ್ರ ಅಳವಡಿಸಬೇಕು. ಸಕ್ಕರೆ ಇಳುವರಿನಲ್ಲಿ SAP ಕಾನೂನು ಏನು ಇತ್ತೀಚೆಗೆ 2013ರಲ್ಲಿ ಕಾನೂನು ಬದಲಾಯಿತು. ಆ ಕಾನೂನು ಬಂದಂಥ ಸಂದರ್ಭದಲ್ಲಿ ಹಿಂದೆ ಬರ್ತಿರ್ತಕ್ಕಂಥ ಸಕ್ಕರೆ ಇಳುವರಿ 11.5, 11.8 ಈ ರೀತಿ 12.5 ಕೂಡ ಸಕ್ಕರೆ ಇಳುವರಿ ಹಿಂದೆ ಬರ್ತಿದ್ದಂಥ ಸಕ್ಕರೆ ಇಳುವರಿ ಈಗ ಮೋಸ ತೋರಿ ಬಣ್ಣಾರಮ್ಮ ಸಕ್ಕರೆ ಕಾರ್ಖಾನೆ ಇರ್ಬೋದು, ಇತರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಖಾನೆಗಳು ಕೂಡ ಕಾನೂನು ಬಂದ ಮೇಲೆ ಏನು 9.5, 9.3, 9 ಈ ರೀತಿ ಸಕ್ಕರೆ ಇಳುವರಿನೀಗ ಕಡಿಮೆ ತೋರ್ತಕ್ಕಂಥದ್ದು ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಮತ್ತೆ 2023-24ನೇ ಸಾಲಿನ ಏನು ರಂಗರಾಜನ ವರದಿ ಪ್ರಕಾರ ರೈತರುಗಳಿಗೆ ಹಂಚಿಕೆ ಆಗ್ತಕ್ಕಂಥದ್ದು ಕಾರ್ಖಾನೆ ಮಾಲೀಕರಿಗೆ 30%, ರೈತ ಪಾಲಿಗೆ 70% ಹಂಚಿಕೆ ಆಗ್ತಕ್ಕಂಥ ರೆವಿನ್ಯೂ ಶೇರು ಉಪೋತ್ಪನ್ನಗಳ ಬಯೋ ಪ್ರಾಡಕ್ಟ್ ಏನು ಕಾರ್ಖಾನೆಯಲ್ಲಿ ಉಪೋತ್ಪನ್ನಗಳ ಲಾಭವನ್ನು ಮಾಡ್ತಾ ಇದ್ದಾರೆ, ಆ ಲಾಭಾಂಶವನ್ನು ರೈತರಿಗೆ ಹಂಚಿಕೆ ಆಗಬೇಕು ಅಂತ ಹೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಮಾನವ ಮತ್ತು ಪ್ರಾಣಿ ಸಂಘರ್ಷ ಮೈಸೂರು ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಸಹಜ ಸಾವನ್ನಪ್ಪಿರ್ತಕ್ಕಂಥ ಕಾಡು ಪ್ರಾಣಿಗಳು, ಆ ಸಂದರ್ಭದಲ್ಲಿ ಏನು ಇವತ್ತು ಫಾರೆಸ್ಟ್ ಮಂತ್ರಿ ಇದ್ದಾರೆ ಸಚಿವರು, ಅವರು ಈ ಒಂದು ವೈಫಲ್ಯ ಇತ್ತಂದು ರಾಜೀನಾಮೆ ಕೊಡಬೇಕು. ಅನಂತರ ಏನು ಕಾಡು ಪ್ರಾಣಿಗಳು ರೈತರ ಮೇಲೆ ದಾಳಿ ಮಾಡಿ ರೈತ ಸಾವನ್ನಪ್ಪಿದರೆ ಈ ಭಿಕ್ಷೆ ರೂಪದಲ್ಲಿ ಕೊಡ್ತಕ್ಕಂಥ ಏನು ಪರಿಹಾರ ಇದೆ, ಈ ಪರಿಹಾರವನ್ನು ರಾಜ್ಯ ಸರ್ಕಾರ ಹೆಚ್ಚಳ ಮಾಡಬೇಕು.